ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯ ಎಲ್ಲ ಆರ್ಥಿಕ ಬಂಧುಗಳಿಗೆ ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತಗಳು. ಜೂನ್ 2026 ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತ ಒಂದು ವಿಶೇಷ ತಿಂಗಳಾಗಿದೆ. ಈ ತಿಂಗಳಿನಲ್ಲಿ ನಿಮ್ಮ ಕೆರಿಯರ್, ಹಣಕಾಸು, ಪ್ರೀತಿ, ಕುಟುಂಬ ಮತ್ತು ಆರೋಗ್ಯದಲ್ಲಿ ಆಗಲಿರುವ ದೊಡ್ಡ ಬದಲಾವಣೆಯ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ನಾನು ಹೇಳುವ ಒಂದು ವಿಶೇಷ ದಿನಾಂಕ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ವಿಡಿಯೋ ಶುರು ಮಾಡುವ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಪ್ರತಿದಿನ ನಮ್ಮ ರಾಶಿ ಭವಿಷ್ಯದ ವಿಡಿಯೋಗಳು ನಿಮಗೆ ಅತ್ಯಂತ ನಿರೀಕ್ಷಿತ ಸಮಯದಲ್ಲಿ ಬಂದು ತಲುಪುತ್ತದೆ. ಮೊದಲಿಗೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಇನ್ನು ಜೂನ್ ಮೊದಲನೆಯ ಭಾಗದಲ್ಲಿ ಸೂರ್ಯನು ನಿಮ್ಮ 10ನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗ ಮತ್ತು ಕೆರಿಯರ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕಾಣಬಹುದು. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಅವಕಾಶಗಳು ನಿಮ್ಮ ಬಳಿ ಬರುತ್ತದೆ. ಇನ್ನು ಆಫೀಸಿನಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಗಮನಿಸುವ ಅಥವಾ ಅಪ್ರಿಸಿಯೇಷನ್ ಕೂಡ ಸಿಗುತ್ತದೆ. ಇನ್ನು ಕೆಲವರಿಗೆ ಪ್ರಮೋಷನ್, ಸ್ಯಾಲರಿ ಹೈಕ್ ಅಥವಾ ಹೊಸ ಜಾಬ್ ಆಫರ್ ಕೂಡ ಸಿಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಶನಿಯು 8ನೇ ಮನೆಯಲ್ಲಿ ಇರುವುದರಿಂದ ನೀವು ಎಷ್ಟೇ ಪರಿಶ್ರಮ ಮಾಡಿದರೂ ಆದರೆ ಫಲ ತಡವಾಗಿ ನಿಮಗೆ ಸಿಗುತ್ತದೆ. ಇನ್ನು ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಕೂಡ ಪಡಬಹುದು. ಇನ್ನು ಆಫೀಸ್ ಪಾಲಿಟಿಕ್ಸ್ ಇಂದ ನೀವು ಸ್ವಲ್ಪ ದೂರ ಇರಿ. ಇನ್ನು ಜೂನ್ 21ರ ನಂತರ ಮಾರ್ಸ್ ಪ್ರಭಾವದಿಂದ ಕೋಪ ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಇರಲಿ. ಇನ್ನು ಈಗ ಹಣಕಾಸಿನ ವಿಷಯ ನೋಡುವುದಾದರೆ, ಈ ತಿಂಗಳಿನಲ್ಲಿ ಹಣದ ಅರಿವು ನಿಧಾನವಾಗಿ ಹೆಚ್ಚಾಗುತ್ತದೆ. ಹಳೆಯ ಸಾಲ ತೀರಿಸುವ ಅವಕಾಶ ಬರಬಹುದು. ಇನ್ನು ಕೆಲವರಿಗೆ ಹೊಸ ಆದಾಯದ ಮೂಲಗಳು ಕೂಡ ತೆರೆಯಬಹುದು. ಇನ್ನು ಜೂನ್ 15ರ ನಂತರ ಲಾಭದ ಯೋಗ ಬಹಳ ಜೋರಾಗಿರುತ್ತದೆ. ಇನ್ನು ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೊಸ ಕ್ಲೈಂಟ್ ಅಥವಾ ದೊಡ್ಡ ಡೀಲ್ಗಳು ಸಿಗುವಂತ ಸಾಧ್ಯತೆ ಕೂಡ ಇದೆ. ಆದರೆ ಶನಿ ಹೇಳುವುದು ಏನು ಗೊತ್ತಾ? ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ. ಇನ್ನು ಫ್ಯಾಮಿಲಿ ಎಕ್ಸ್ಪೆನ್ಸ್ ಮತ್ತು ಹೆಲ್ತ್ ಎಕ್ಸ್ಪೆನ್ಸ್ಗಳು, ಆರೋಗ್ಯದ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಆದ್ದರಿಂದ ದೊಡ್ಡ ಲೋನ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಇನ್ನು ಈಗ ಪ್ರೀತಿ ಮತ್ತು ದಾಂಪತ್ಯದ ಜೀವನದ ಬಗ್ಗೆ ಮಾತನಾಡೋಣ. ಸಿಂಹ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತದೆ. ಸಿಂಗಲ್ ಆಗಿರುವವರಿಗೆ ಪ್ರೀತಿಯ ಅಥವಾ ಹೊಸ ಪ್ರೀತಿಯ ಜೀವನಕ್ಕೆ ಬರಬಹುದು. ಜೂನ್ ಮಧ್ಯಭಾಗದ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದಾದಂಥ ವ್ಯಕ್ತಿ ಇರಬಹುದು. ಈಗಾಗಲೇ ಪ್ರೀತಿಯಲ್ಲಿ ಇರುವವರಿಗೆ ಅಥವಾ ಮದುವೆಯಾಗಿರುವವರು ಸಾಂ ಸಂಸಾರದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇನ್ನು ಒಟ್ಟಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೆ ರಾಹು ಮತ್ತು ಕೇತುವ ಪ್ರಭಾವದಿಂದ ಈಗೋ ಪ್ರಾಬ್ಲಮ್ಸ್ ಕೂಡ ಬರಬಹುದು. ಚಿಕ್ಕ ವಿಷಯಕ್ಕೆ ದೊಡ್ಡ ಜಗಳವನ್ನು ಮಾಡಬೇಡಿ. ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಗೌರವವನ್ನು ಕೊಡಿ. ಇನ್ನು ಫ್ಯಾಮಿಲಿ ಲೈಫ್ ಬಗ್ಗೆ ನೋಡುವುದಾದರೆ, ಜೂನ್ ತಿಂಗಳಿನಲ್ಲಿ ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುವ ಯೋಗ ಕೂಡ ಇದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಆದರೆ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣಗಳಿಂದ ಟೆನ್ಷನ್ ಬರಬಹುದು. ನೀವು ನೀವು ಶಾಂತವಾಗಿದ್ದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಇನ್ನು ಈಗ ಆರೋಗ್ಯದ ಬಗ್ಗೆ ಬಹಳ ಮುಖ್ಯವಾದಂತ ಮಾಹಿತಿ. ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿ ಇರುತ್ತದೆ. ಆದರೆ ಯೋಚನೆ ಅಥವಾ ನಿದ್ರಾಹೀನತೆ, ಸ್ಟ್ರೆಸ್ಗಳಿಂದ ಟೆನ್ಷನ್ ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ. ಕಾಲು ನೋವು, ತೋಳುಗಳ ನೋವು ಅಥವಾ ಮೈಕೈನ ನೋವುಗಳು ಕಾಣಿಸಬಹುದು. ಹೆಚ್ಚು ಕೆಲಸ ಅಥವಾ ಒತ್ತಡವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಯೋಗ ಮತ್ತು ಜ್ಞಾನ ಮಾಡಿದರೆ ಮಾನಸಿಕ ಶಾಂತಿ ಸಿಗುತ್ತದೆ. ಈಗ ಈ ತಿಂಗಳಿನ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ನಿಮಗೆ ನೀಡುತ್ತೀನಿ.
ಪ್ರತಿದಿನ ಬೆಳಗ್ಗೆ ನೀವು ಓಂ ಸೂರ್ಯಾಯ ನಮಃ ಮಂತ್ರವನ್ನು 19 ಬಾರಿ ಜಪಿಸಿ. ಇನ್ನು ಹನುಮಾಂತ ಚಾಲೀಸನ್ನು ಪಠಿಸಿದರೆ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ಇನ್ನು ಭಾನುವಾರ ಸೂರ್ಯನಿಗೆ ನೀರನ್ನು ಅರ್ಪಿಸಿದರೆ ಆದಷ್ಟು ವೇಗವಾಗಿ ದೂರವಾಗುತ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಲಕ್ಕಿ ಡೇಟ್ಸ್ಗಳು ಜೂನ್ 9, 15, 25 ಮತ್ತು 27 ನಿಮಗೆ ಒಳ್ಳೆಯ ಅದೃಷ್ಟ ದಿನಗಳಾಗಿದೆ. ಈ ದಿನಗಳಲ್ಲಿ ಹೊಸ ಕೆಲಸ, ಇನ್ವೆಸ್ಟ್ಮೆಂಟ್ ಅಥವಾ ಇಂಪಾರ್ಟೆಂಟ್ ಅಥವಾ ಮುಖ್ಯವಾದಂಥ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಪ್ರತಿಫಲಗಳು ಸಿಗುತ್ತವೆ. ಇನ್ನು ಜೂನ್ 12 ಮತ್ತು 24ರಂದು ಯಾವುದೇ ರೀತಿಯಾದಂಥ ಮುಖ್ಯವಾದ ಕೆಲಸಗಳನ್ನು ಕೈಗೊಳ್ಳಲು ಹೋಗಬೇಡಿ. ಹಾಗೆ ಕೋಪ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ಇರಲಿ. ಒಟ್ಟಾಗಿ ನೋಡಿದರೆ ಜೂನ್ 2026 ಸಿಂಹ ರಾಶಿಯವರಿಗೆ ಜೀವನ ಬದಲಾಯಿಸುವಂತ ತಿಂಗಳು. ಮೊದಲ ಭಾಗದಲ್ಲಿ ಪರಿಶ್ರಮ ಇರುತ್ತದೆ, ಹಾಗೆ ಕೊನೆಯ ಭಾಗದಲ್ಲಿ ಯಶಸ್ಸು ಕೂಡ ಸಿಗುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ದೊಡ್ಡ ಶಕ್ತಿ. ಇನ್ನು ಈ ತಿಂಗಳಿನಲ್ಲಿ ದೇವರ ಆಶೀರ್ವಾದ ಮತ್ತು ಗುರುಗ್ರಹಗಳ ಕೃಪೆಗಳಿಂದ ನಿಮಗೆ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣುವ ಸಾಧ್ಯತೆಗಳು ಕೂಡ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಸೂರ್ಯದೇವ ಎಂದು ಬರೆಯಿರಿ. ಹಾಗೆ ಇನ್ನಷ್ಟು ನಿಖರವಾದ ರಾಶಿ ಭವಿಷ್ಯಕ್ಕೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯಬೇಡಿ. ಇನ್ನು ಧನ್ಯವಾದ. ಮತ್ತೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.